ರಸ್ತೆ ಬದಿ ಕೇಬಲ್ ಉಳುವ ಕಾಮಗಾರಿಗೆ ಬಾಲ ಕಾರ್ಮಿಕರ ಬಳಕೆ ಆರೋಪ. ಕಂಡರೂ ಕಾಣದಂತೆ ಕಣ್ಮುಚ್ಚಿ ಕುಳಿತ ಕಾರ್ಮಿಕ ಇಲಾಖೆ ಅಧಿಕಾರಿಗಳು. ಎಸ್ ವೀಕ್ಷಕರೇ, ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ನಡೆಯುತ್ತಿರುವ ರಸ್ತೆ ಬದಿ ಕೇಬಲ್ ಹೂಳುವ ಕಾಮಗಾರಿಯಲ್ಲಿ ಬಾಲ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಜೊತೆಗೆ ಈ ಬಗ್ಗೆ ಅಧಿಕಾರಿಗಳಿಗೆ ತಿಳಿದಿದ್ರು. ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಹೌದು, ಭಾರತಿ ಏರ್ಟೆಲ್ ಲಿಮಿಟೆಡ್ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ 48ರ ನೆಲಹಾಳ್ನಿಂದ ಕೊರಟಗೆರೆ ಮಾರ್ಗವಾಗಿ OSP ಕೇಬಲ್ ಅಳವಡಿಕೆ ಮಾಡಲಾಗ್ತಾ ಇದೆ. ಆದರೆ ಈ ಕಾಮಗಾರಿಯಲ್ಲಿ ಅಪ್ರಾಪ್ತ ಬಾಲಕರಾದ ರಾಯದುರ್ಗ ಮೂಲದ ಮಣಿ ಹಾಗೂ ಆತನ ಸಹೋದರರು ಇಬ್ಬರು ಕೆಲಸ ಮಾಡುತ್ತಿರುವುದು ಕಂಡು ಬಂದಿದೆ. ಮಕ್ಕಳ ಸಂರಕ್ಷಣಾ ಕಾಯ್ದೆ ನಿಯಮಗಳ ಉಲ್ಲಂಘಿಸಿ ಬಾಲ ಕಾರ್ಮಿಕರನ್ನ ನೇಮಿಸಿಕೊಂಡಿದ್ದಲ್ಲದೆ ಅವರಿಗೆ ಯಾವುದೇ ಸುರಕ್ಷತೆಯನ್ನ ಸಹ ನೀಡದೆ ನಿರ್ಲಕ್ಷ್ಯ ವಹಿಸಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದೆ. ಎಲ್ಲಿ ಆಧಾರ್ ಕಾರ್ಡು? ಏನು ಹೆಸರು ನಿಂದು? ಮಣಿ. ತಮಿಳ್ನಾಡ? ಎಷ್ಟು ವರ್ಷ ಆಯ್ತು ಬಿಟ್ಟು? ಇನ್ನು ಈ ಬಗ್ಗೆ ಸಾಮಾಜಿಕ ಹೋರಾಟಗಾರ ಜಟ್ಟಿ ಅಗ್ರಹಾರ ನಾಗರಾಜ್ ಮಾತನಾಡಿ, ಯಾವುದೇ ಸುರಕ್ಷತಾ ಕ್ರಮವಿಲ್ಲದೆ ಮಕ್ಕಳ ಸಂರಕ್ಷಣಾ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿ ಬಾಲ ಕಾರ್ಮಿಕರಿಂದ ಕೆಲಸ ಮಾಡಿಸ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮಧುಗಿರಿ ಕಾರ್ಮಿಕ ಇಲಾಖೆಯ ಅಧಿಕಾರಿ ಶ್ರೀಕಾಂತ್ ಅವರಿಗೆ ವಿಚಾರಿಸಲು ಫೋನ್ ಮಾಡಿದ್ರೆ ಅವರು ಫೋನ್ಗೂ ಸ್ಪಂದಿಸ್ತಾ ಇಲ್ಲ. ಜೊತೆಗೆ ಅವರು ಕಚೇರಿಗೆ ಬರೋದಿಲ್ಲ. ಕೊರಟಗೆರೆ ಹಾಗೂ ತುಮಕೂರು ಇಲಾಖೆ ಕಾರ್ಮಿಕ ಇಲಾಖೆ ಕೂಡ ಕಣ್ಮುಚ್ಚಿ ಕುಳಿತಿವೆ ಎಂದು ಆರೋಪಿಸಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು. ತುಮಕೂರು ಜಿಲ್ಲೆ ಕೊರಟಗೆರೆ ಮತ್ತು ತುಮಕೂರು ತಾಲೂಕು ಭಾಗಗಳಲ್ಲಿ ನಡೀತಾ ಇರುವಂಥ ಏರ್ಟೆಲ್ OFC ಕೇಬಲ್ ಅಳವಡಿಕೆ ಕಾಮಗಾರಿಗೆ ಸಂಬಂಧಪಟ್ಟಂಗೆ ಬಾಲ ಕಾರ್ಮಿಕರನ್ನು ಇವರು ನೇಮಿಸ್ಕೊಂಡು ಕೆಲಸನ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಸುರಕ್ಷತೆಯೂ ಕೂಡ ಇಲ್ಲ. ಜೊತೆಗೆ ಬಾಲ ಕಾರ್ಮಿಕರಿಂದ ಸ್ವಚ್ಛತೆ ಮತ್ತು ಏನು ಇವರು OFC ಕೇಬಲ್ ಅಳವಡಿಕೆಗೆ ಚಾನಲ್ ತೆಗೆಯೋಕ್ಕೆ ಬಳಸ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಸಂಬಂಧಪಟ್ಟವ್ರಿಗೆ ದೂರು ಕೊಟ್ಟಿದ್ದೀವಿ. ಲೇಬರ್ ಇನ್ಸ್ಪೆಕ್ಟ್ರು ಏನು ನಿದ್ದೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಇದೇ ರೀತಿ ಸುಮಾರು ಕೆಲಸಗಳು ಬಾಲ ಕಾರ್ಮಿಕರನ್ನು ತುಮಕೂರು ಜಿಲ್ಲೆ ಬಳಸ್ಕೊಂಡು ತುಮಕೂರು ಜಿಲ್ಲೆಯಲ್ಲಿ ಕೆಲಸ ನಡೀತಲೇ ಇವೆ. ಈಗ ಒಬ್ಬರು ಮೇಲೆ ಗಟ್ಟಿಯಾಗಿ ಕಾನೂನು ಕ್ರಮ ಕೈಗೊಂಡ್ರೆ ಇವೆಲ್ಲನೂ ನಿಲ್ತವೆ. ಯಾಕೆ ಜಿಲ್ಲಾಡಳಿತ ಮತ್ತು ಈ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ತಿಲ್ಲ ಅನ್ನೋದು ನನಗೆ ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಈ ಗ್ರಾಮ ಪಂಚಾಯತಿಲಿ PWD ಇಲಾಖೆಯಲ್ಲಿ ಪರ್ಮಿಷನ್ ತಗೊಬೇಕು ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಪರ್ಮಿಷನ್ ತಗೊಬೇಕು. ಇದೊಂದು ಅಕ್ರಮ ಜಾಲ ಆಗುತ್ತೆ. ಸಂಬಂಧಪಟ್ಟವರು ಕೂಡಲೇ ಇದಕ್ಕೆ ಏನು ಇವರು ಮಾಡ್ತಾರಂಥ ಅಕ್ರಮ ಮತ್ತು ಈ ಬಾಲ ಕಾರ್ಮಿಕರನ್ನು ಬಳಸ್ಕೊಂಡು ಮಾಡಿರೋಂಥ ಕೆಲಸ ಏನಿದೆ ಇದಕ್ಕೆ ಅವರು ಯಾರು ಕಂಪ್ನಿ ಇದೆ ಆ ಕಂಪ್ನಿಯವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟಂಗೆ ಏನು ಸಂವಿಧಾನಬದ್ಧ ಹೋರಾಟನ ರೂಪಿಸಬೇಕು ಅದನ್ನು ರೂಪಿಸಬೇಕಾಗಿರೋದು ಅನಿವಾರ್ಯ ಆಗಿದೆ. ದಯಮಾಡಿ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳ್ತೀನಿ, ಈ ಕೊರಟಗೆರೆ ತಾಲೂಕಲ್ಲಿರೋಂಥ ಲೇಬರ್ ಇನ್ಸ್ಪೆಕ್ಟ್ರು ಮೊದಲು ಬದಲಾವಣೆ ಮಾಡಿ ಯಾರಾದರೂ ಉತ್ತಮವಾಗಿ ಕಾರ್ಯನಿರ್ವಹಿಸಂಥವ್ರು ಮಾಡಿ. ಹಿಂದೆ PWD ವರ್ಕು ಕೂಡ ಇದೇ ರೀತಿ ನಡೀತಾ ಇತ್ತು, ಯಾವುದೇ ಕ್ರಮ ಆಗಲಿಲ್ಲ. ಏನಾಗ್ತಾ ಇತ್ತು, ಇಲ್ಲಿ ಬಾಲ ಕಾರ್ಮಿಕರು ಪರವಾಗಿ ಕಾರ್ಯನಿರ್ವಹಿಸ್ತಾವ್ರ ಅಧಿಕಾರಿ ಅಥವಾ ಅವ್ರ ಪರವಾಗಿ ಏನು ಗುತ್ತಿಗೆದಾರರು ಅಥವಾ ಈ ಕಂಪ್ನಿಗಳ ಪರವಾಗಿ ಕಾರ್ಯನಿರ್ವಹಿಸ್ತವ್ರು ಅನ್ನೋದನ್ನು ನಮಗೆಲ್ಲ ಆತಂಕ ಮೂಡಿದೆ. ದಯಮಾಡಿ ಸಂಬಂಧಪಟ್ಟವರು ಕೊರಟಗೆರೆ ಏನಿದು ಕಾರ್ಮಿಕ ಇಲಾಖೆ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಬೇಕು. ಮತ್ತು ಏನು ಆ ಏರ್ಟೆಲ್ ಕಂಪ್ನಿಯವರು ಏನು OSC ಕೇಬಲ್ದು ಕಾಮಗಾರಿ ಮಾಡಿ ನಡೀತಿದೆ ಅದರಲ್ಲಿ
ಒಂದಿಷ್ಟು ಅಂತ 1 ಮೀಟ್ರಿಗೆ 400 ಚಿಲ್ಲರೆನೋ ದುಡ್ಡು ಕಟ್ಟಬೇಕಾಗಿದೆ. ಅದು ಕೂಡ ಈ ಪಿ ಡಿ ಒಗಳಿಗೆ ಮತ್ತು ಸಂಬಂಧಪಟ್ಟ PWD, AWE ಅಥವಾ EE, ತುಮಕೂರು AWE ಇವ್ರನ್ನೆಲ್ಲ ಶಾಮೀಲ್ ಮಾಡ್ಕೊಂಡು ಅದರೊಳಗೆ ಭಾಗಿ ಮಾಡ್ಕೊಂಡು ಇವರು ಅಕ್ರಮ ಮಾಡಿ ಸರ್ಕಾರಕ್ಕೆ ಕಟ್ಟಬೇಕಾಗಿರೋಂಥ ಹಣನ ಇವರು ಫ್ರಾಡ್ ಮಾಡಿದ್ದಾರೆ. ದಯಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ. ಜೆಟಿಅಗ್ರಹಾರ ನಾಗರಾಜು, ಸಾಮಾಜಿಕ ಹೋರಾಟಗಾರ. ಇನ್ನು ಈ ಕಾಮಗಾರಿಗೆ ಕೊರಟಗೆರೆ ಲೋಕೋಪಯೋಗಿ ಇಲಾಖೆ ಅನುಮತಿ ನೀಡಿದ್ರು. ಸ್ಥಳದಲ್ಲಿ ಯಾವ ಸಿಬ್ಬಂದಿಯೂ ಇಲ್ಲ. ಅಲ್ಲದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಸ್ತೆ ಕಾಮಗಾರಿಗೆ ಪಂಚಾಯಿತಿಯಿಂದ ಅನುಮತಿಯನ್ನು ಕೂಡ ಪಡೆದುಕೊಂಡಿಲ್ಲ. ಆದ್ರೆ ಇದನ್ನೆಲ್ಲ ಮೀರಿ ಕಾಮಗಾರಿ ನಡೀತಾ ಇದ್ರು. ಈ ಹಣ ಸರ್ಕಾರದ ಖಜಾನೆಗೆ ಸೇರೋ ಬದಲು ಕೆಲವು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಪಾಲಾಗ್ತಾ ಇದೆಯೇ ಎಂಬ ಶಂಕೆ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಕಾರ್ಮಿಕ ಇಲಾಖೆ, ಲೋಕೋಪಯೋಗಿ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.